ಈ 2025ರಲ್ಲಿ ಮೇಷರಾಶಿಯ ಭವಿಷ್ಯ ಯಾವ ರೀತಿಯಿಂದ ಇದೆ ಬನ್ನಿ ತಿಳಿದುಕೊಳ್ಳೋಣ. ಈ 2025ರಲ್ಲಿ ಮೇಷರಾಶಿಯು ಅಂದುಕೊಂಡ ಪ್ರತಿಯೊಂದು ಕಾರ್ಯಗಳು ಸಹ ನೆರವೇರ್ತಾ ಹೋಗುತ್ತೆ. ಸಂತಾನ ಭಾಗ್ಯಗಳು ಉಂಟಾಗ್ತಾ ಹೋಗುತ್ತೆ. ಗೃಹ ನಿರ್ಮಾಣ ಕಾರ್ಯ ಯಶಸ್ವಿಯಾಗುತ್ತೆ. ವಿದೇಶ ಪ್ರಯಾಣ, ಉದ್ಯೋಗದಲ್ಲಿ ಬಡ್ತಿ, ನೂತನ ಗೃಹ ಪ್ರವೇಶಗಳು ಮತ್ತು ಸ್ಥಳ ಬದಲಾವಣೆ ಆಯ್ತಂದ್ರೆ ಇನ್ನು ಮೇ ತಿಂಗಳ ನಂತರ ತುಂಬ ಎಚ್ಚರಿಕೆಯಿಂದ ಇರುವುದು ಒಳಿತು. ಮೇಷರಾಶಿಯವರು ಆದಷ್ಟು ಹಣಕಾಸಿನ ವ್ಯವಹಾರಗಳಿರಲಿ, ಆರೋಗ್ಯದ ತೊಂದರೆಗಳಿರಲಿ ಮತ್ತು ತಮ್ಮ ಮಾತಿನ ಮೇಲೆ ನಿಗಾವನ್ನು ವಹಿಸುವುದು ತುಂಬ ಸೂಕ್ತ. ಆದಷ್ಟು ಮೇಷರಾಶಿಯವರು ಮೇ ನಂತರ ತುಂಬ ಎಚ್ಚರಿಕೆಯನ್ನು ಇರುವುದು ಒಳಿತು. ಗುರುಗಳ ಸಲಹೆ ಮತ್ತು ಮಾರ್ಗದರ್ಶನ ಪಡೆದರೆ ಮುಂಬರುವ ತೊಂದರೆಗಳಿಂದ ಪಾರಾಗಬಹುದು. ಜೂನ್ ನಂತರ ಇನ್ನು ಪ್ರೇಮಿಗಳಲ್ಲಿ ಪ್ರೇಮ ವಿವಾಹದಲ್ಲಿ ಕಲಹಗಳು ಉಂಟಾಗ್ತಾ ಹೋಗುತ್ತೆ ಮತ್ತು ಆರೋಗ್ಯದ ಕಡೆಯೂ ಸಹ ಹೆಚ್ಚಿನ ಒಲಮೆಯನ್ನು ಕೊಡುವುದು ಸೂಕ್ತ. ಆಗಸ್ಟ್ ನಂತರ ಸಾಲಬಾಧೆಗಳು ಹೆಚ್ಚಾಗಬಹುದು ಮತ್ತು ಅಣ್ಣ ತಮ್ಮಂದಿರ ನಡುವೆ ಕಲಹಗಳು ಸಹ ಉಂಟಾಗುವುದು. ಆದಷ್ಟು ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಏಕೆಂದರೆ ಜನವರಿಯಿಂದ ಮೇವರೆಗೂ ಉತ್ತಮವಾದ ಲಾಭಾದಿಗಳನ್ನು ಮೇಷರಾಶಿಯವರು ಪಡೆದರೆ ಇನ್ನು ಮೇ ನಂತರ ಕೊಂಚ ಎಚ್ಚರಿಕೆಯಿಂದ ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಡೆದರೆ ಮುಂಬರುವ ಅಪಾಯಗಳಿಂದ ಅವರು ಖಂಡಿತ ಪಾರಾಗಬಹುದು. ಇದಕ್ಕೆ ಪರಿಹಾರ ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿ ಮಂಗಳವಾರ ಬೆಲ್ಲದ ಆರತಿಯನ್ನು ಮಾಡಿ ಸದಾ ನಿಮ್ಮ ಬಳಿಯಲ್ಲಿ ಹಳದಿ ವಸ್ತ್ರವನ್ನು ಇಟ್ಟುಕೊಳ್ಳುವುದರಿಂದ ಮುಂಬರುವ ಅಪಾಯಗಳಿಂದ ನೀವು ಪಾರಾಗಬಹುದು. ಮೇಷರಾಶಿಯವರಿಗೆ ಶುಭವನ್ನು ನೀಡಲಿ. ಇನ್ನು ವೃಷಭ ರಾಶಿ 2025ರಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾದರೂ ಸಹ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಾ ಹೋಗ್ತೀರಾ. ನಿಮ್ಮ ಕೆಲಸ ಕಾರ್ಯದಲ್ಲಿ ಅನೇಕ ಬೆಟ್ಟದಷ್ಟು ವಿಘ್ನಗಳು ಬಂದರೂ ಸಹ ಅವೆಲ್ಲ ವಿಘ್ನಗಳನ್ನು ನಿವಾರಿಸುವಂಥ ಶಕ್ತಿ ಈ ವೃಷಭ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಯಶಸ್ಸನ್ನು ನೀವು ಪಡಿತಾ ಹೋಗ್ತೀರಾ. ಕಂಕಣ ಭಾಗ್ಯಗಳು ಸಹ ಕೂಡಿ ಬರ್ತಾ ಹೋಗ್ತವೆ. ವಿದೇಶ ಪ್ರವಾಸಗಳು ಯಾವ ವಿದ್ಯಾರ್ಥಿಗಳು ಮತ್ತು ವಿದೇಶ ಉದ್ಯೋಗವನ್ನು ಅರಸುತ್ತಾ ಇರುವ ಎಲ್ಲ ಯುವಕ ಯುವತಿಯರಿಗೆ ಈ ವರ್ಷ ವಿದೇಶ ಉದ್ಯೋಗದ ಲಾಭಗಳು ಸಿಗ್ತಾ ಹೋಗುತ್ತವೆ ಮತ್ತು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ಹಾಕುವುದರಿಂದ ಉನ್ನತವಾದ ಫಲಿತಾಂಶವನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಸಹ ಈ ವರ್ಷ ಪಡೆಯಬಹುದಾಗಿದೆ. ಇನ್ನು ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ನಿಧಾನವಾದ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಮತ್ತು ಆರೋಗ್ಯದ ಕಡೆಯೂ ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಸಹೋದರ ಸಹೋದರಿಯರ ಆರೋಗ್ಯದಲ್ಲಿ ಏರುಪೇರುಗಳನ್ನು ಗಮನಿಸ್ತಾ ಹೋಗ್ತೀರಾ. ಇನ್ನು ವೃಷಭ ರಾಶಿಯಲ್ಲಿರುವವರು ಯಾರು ಶೇರ್ ಮಾರ್ಕೆಟ್ನಲ್ಲಿ ಇರುವವರು ಅತ್ಯಂತ ಜಾಗರೂಕತೆಯನ್ನು ವಹಿಸೋದು ಸೂಕ್ತ ಮತ್ತು ದುಷ್ಟ ಜನರಿಂದ ಬಾಧೆ ಅತ್ಯಂತವಾಗಿ ವೃಷಭ ರಾಶಿಯನ್ನು ಪೀಡಿಸ್ತಾ ಹೋಗ್ತವೆ ಮತ್ತು ಕೋರ್ಟು ಕಚೇರಿಯ ಕೆಲಸಗಳು ಸಹ ನಿಮಗೆ ಅತ್ಯಂತ ತಲೆನೋವಾಗಿ ಪರಿಣಮಿಸಲಿದೆ. ಅನೇಕ ಕಾನೂನಿನ ತೊಡಕುಗಳು ಸಹ ವೃಷಭ ರಾಶಿಗೆ ಕಾಡಲಿವೆ ಮತ್ತು ನೆರೆ ಮನೆ ಮತ್ತು ಹತ್ತಿರದ ಮನೆಗಳಿಂದ ಅಕ್ಕಪಕ್ಕದರಿಂದ ಜಗಳಗಳು ವೈಮನಸ್ಸುಗಳು ಸಹ ಉಂಟಾಗುತ್ತಾ ಹೋಗುತ್ತೆ ಮತ್ತು ಯಾರು ವೃಷಭ ರಾಶಿಯರು ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇದ್ರೋ ಈ ವರ್ಷ ಸಂತಾನ ಭಾಗ್ಯವೂ ಸಹ ನಿಮಗೆ ಉಂಟಾಗ್ತಾ ಹೋಗುತ್ತೆ. ವಿಶೇಷವಾಗಿ ಸಿದ್ಧಲಿಂಗೇಶ್ವರರ ಆರಾಧನೆಯನ್ನು ಮಾಡುವುದರಿಂದ ಮತ್ತು ಕೆಂಪು ಬಟ್ಟೆಯನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬರುವ ಅಪಾಯಗಳಿಂದ ಪಾರಾಗ್ತವೆ. ಮಿಥುನ ರಾಶಿಯವರು ಈ 2024ರಲ್ಲಿ ಸರ್ಕಾರಿ ಉದ್ಯೋಗಗಳಿರುವುದು ಮತ್ತು ಉದ್ಯೋಗಿಗಳು ತುಂಬ ಪರಿಶ್ರಮವನ್ನು ಪಟ್ಟುಬಿಟ್ಟಿದ್ದೀರಾ.
ಅನೇಕ ಉದ್ಯೋಗದಲ್ಲಿ ಕಿರಿಕಿರಿಗಳು, ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಮುಂಬಡ್ತಿಗೆ ತೊಂದರೆಗಳು, ಅನೇಕ ಕೋರ್ಟು ಕಚೇರಿನ ಕೆಲಸದಲ್ಲಿ ಅನೇಕ ರೀತಿಯಿಂದ ವಿಘ್ನಗಳು ಸಹ, ಮತ್ತು ಮನೆಯಲ್ಲಿ ಕಲಹಗಳು, ಪತಿ ಪತ್ನಿಯರ ನಡುವೆ ವೃಥಾ ಸಣ್ಣ ಸಣ್ಣ ಮಾತಿಗೂ ಸಹ ದೊಡ್ಡದಾಗಿ ಬೃಹದಾಕಾರವಾಗಿ ಒಂದು ಯುದ್ಧಗಳೇ ಸಹ ನಡೀತಾ ಹೋಗ್ತಾ ಇದ್ವು. ಆದರೆ ಈ 2025ರಲ್ಲಿ ಈ ಎಲ್ಲ ಕಲಹಗಳಿಗೆ ನಾಂದಿಯನ್ನು ಆಡುವಂತಹ ಸಮಯ ಬರ್ತಾ ಇದೆ. ಗಂಡ ಹೆಂಡತಿಯರ ನಡುವೆ ಪ್ರೀತಿ ಪ್ರೇಮಗಳು ಸಹ ಉಂಟಾಗ್ತಾ ಹೋಗುತ್ತೆ. ಅನೇಕರಿಗೆ ಸಂತಾನ ಭಾಗ್ಯಗಳು ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಯಾರು ಉದ್ಯೋಗ ಸರ್ಕಾರದಲ್ಲಿ ಮಾಡಬೇಕಂತಂದು ಅಪೇಕ್ಷೆ ಪಡ್ತಾ ಇರುವ ಯುವಕ ಯುವತಿಯರೆಲ್ಲ ಮಿಥುನ ರಾಶಿಯವರಿಗೆ ಉದ್ಯೋಗದ ಪ್ರಾಪ್ತಿ ಉಂಟಾಗಲಿದೆ. ಪ್ರೇಮ ವಿವಾಹದಲ್ಲಿ ಮನಸ್ತಾಪಗಳು, ಅತ್ತೆ ಮಾವಂದಿರದಲ್ಲಿ ಆರೋಗ್ಯದಲ್ಲಿ ಕೊಂಚ ಏರುಪೇರುಗಳು ನಡೀತಾ ಹೋಗ್ತವೆ. ಅಗೋಚರ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ತೊಂದರೆ ಈ ಮಿಥುನ ರಾಶಿಯವರಿಗೆ ಉಂಟಾಗ್ತಾ ಇದೆ. ಆದಷ್ಟು ನೀವು ಈ ದುಷ್ಟ ಶಕ್ತಿಗಳಿಂದ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಸ್ತ್ರೀಯರಿಗೆ ಗರ್ಭ ಸಂಬಂಧಿತ ತೊಂದರೆಗಳು ಹೆಚ್ಚಾಗಿ ಕಾಡಲಿವೆ. ಕುಲದೇವರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಪ್ರಾಪ್ತಿ, ಮತ್ತು ಯಾರು ಕ್ರೀಡಾಪಟುಗಳೇ ಇರ್ತಿರೋ ಅವರಿಗೆಲ್ಲರಿಗೂ ಈ ವರ್ಷ ಯಶಸ್ಸು ನಿಮ್ಮನ್ನು ಹುಡುಕಿ ಬರಲಿದೆ. ಕಾಲೇಜು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನವನ್ನು ವಹಿಸೋದು ಸೂಕ್ತ. ಏಕೆಂದರೆ ಏಕಾಗ್ರತೆಯ ಕೊರತೆ ನಿಮ್ಮಲ್ಲಿ ಕಾಡಲಿದೆ. ಆದಷ್ಟು ನೀವುಗಳು ಇಷ್ಟಕಾಮೇಶ್ವರಿಗೆ ಪ್ರತಿ ಶುಕ್ರವಾರ ಸಿಹಿ ತಿಂಡಿಯನ್ನು ಸಮರ್ಪಿಸುವುದರಿಂದ ಮತ್ತು ಗುಲಾಬಿ ವಸ್ತ್ರವನ್ನು ಧರಿಸುವುದರಿಂದ ವಿಶೇಷವಾದ ಅನುಗ್ರಹವನ್ನು ಈ 2025ರಲ್ಲಿ ಮಿಥುನ ರಾಶಿಯವರು ಪಡೆಯಬಹುದಾಗಿದೆ. ಕರ್ಕ ರಾಶಿಯವರು ಇಡೀ 2024ರಲ್ಲಿ ಅರ್ಧ ವರ್ಷ ಅನೇಕ ರೀತಿಯಿಂದ ವಿಘ್ನಗಳನ್ನೇ ಎದುರಿಸಿಬಿಟ್ಟಿದ್ದೀರ. ಬನ್ನಿ, ಈ ವರ್ಷದಲ್ಲಿ ಯಾವ ರೀತಿಯಿಂದ ಇದೆ ನಿಮಗೆ ಕಳೆದು ಹೋದ ಪ್ರೀತಿ ಈ ವರ್ಷದಲ್ಲಿ ಮರುಕಳಿಸ್ತಾ ಹೋಗುತ್ತೆ. ಗೃಹ ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿದೆ. ಮತ್ತು ಕುಟುಂಬದ ಸದಸ್ಯರ ಆರೋಗ್ಯ ಮೇ ನಂತರ ಸುಧಾರಣೆ ಆಗ್ತಾ ಹೋಗ್ತಾ ಇದೆ. ಯಾವ ಕಟಕ ರಾಶಿನಲ್ಲಿ ಯಾರ ಮನೆಯಲ್ಲಿ ಆರೋಗ್ಯದ ತೊಂದರೆ ಇತ್ತೋ ಈ ಬರುವ ಮೇ ನಂತರ ಅದು ಸರಿ ಆಗ್ತಾ ಹೋಗುತ್ತೆ. ಮತ್ತು ಮೇ ನಂತರ ಕರ್ಕ ರಾಶಿಯವರಿಗೆ ವಿಶೇಷವಾದ ಯಶಸ್ಸು, ಕೀರ್ತಿ, ಲಾಭಗಳು ಮತ್ತು ಸಮಾಜದಲ್ಲಿ ಉನ್ನತವಾದ ಗೌರವ ಮತ್ತು ವಿಶೇಷವಾದ ಸ್ಥಾನಗಳು ನಿಮಗೆ ಲಭಿಸ್ತಾ ಹೋಗ್ತವೆ. ಮತ್ತು ರಾಜಕಾರಣಿಗಳಿಗೆ ಮೇ ನಂತರ ಉತ್ತಮ ಸಮಯ ಬರಲಿದೆ. ಸಂತಾನ ಪ್ರಾಪ್ತಿಗಳು ಉಂಟಾಗ್ತಾ ಹೋಗ್ತವೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಸಹ ನೆರವೇರ್ತಾ ಹೋಗ್ತದೆ. ವ್ಯಾಪಾರದಲ್ಲಿ ಅಧಿಕವಾದ ಲಾಭಗಳು, ವಿದೇಶ ಪ್ರಯಾಣಗಳು, ತೀರ್ಥಕ್ಷೇತ್ರದ ದರ್ಶನ, ನೂತನ ಉದ್ಯೋಗ ಪ್ರಾರಂಭಕ್ಕೆ ಈ ವರ್ಷ ಅತ್ಯಂತ ಉತ್ಕೃಷ್ಟವಾದ ವರ್ಷವಾಗಿದೆ. ಈ ಕರ್ಕ ರಾಶಿಯವರಿಗೆ ವಿವಾಹ ಕಾರ್ಯಗಳು ಯಾವುದೇ ವಿಘ್ನ ಇಲ್ಲದೆ ನೆರವೇರ್ತಾ ಹೋಗುತ್ತೆ. ಆದಷ್ಟು ತಂದೆಯ ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಸೂಕ್ತ. ಉತ್ತಮ ವ್ಯಕ್ತಿಗಳೊಂದಿಗೆ ನಿಮ್ಮ ಸ್ನೇಹ ಬೆಳೆದು ಉನ್ನತವಾದ ಸ್ಥಾನ ನೀವು ಪಡೆಯಬಹುದಾಗಿದೆ. ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಿನಲ್ಲಿ ನೀವು ಕೀರ್ತಿಯನ್ನು ಈ ವರ್ಷ ಪಡಿತಾ ಹೋಗ್ತೀರಾ. ಮತ್ತು ಯಾರು ಸಂಗೀತ ಕಲಾವಿದರಿರ್ತೀರೋ ಈ ವರ್ಷ ಯಶಸ್ಸು ನಿಮ್ಮದಾಗಲಿದೆ. ಇಷ್ಟಕಾಮೇಶ್ವರಿಗೆ ನೀವು ಏಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ಕರ್ಕ ರಾಶಿ ಪಡಿತಾ ಹೋಗ್ತೀರಾ. ಸಿಂಹರಾಶಿಯವರಿಗೆ ಈ 2025ರಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದ ಲಾಭಗಳನ್ನು ಪಡೆಯಬಹುದು. ನೀವು ಕೆಲಸ ಮಾಡುವ ಜಾಗದಲ್ಲಿ ಉನ್ನತವಾದ ಸ್ಥಾನಮಾನಗಳು ಸಿಗ್ತಾ ಹೋಗ್ತವೆ. ಆರೋಗ್ಯದ ಕಡೆ ನೀವು ಗಮನ ಹರಿಸುವುದು ಸೂಕ್ತ. ಏಕೆಂದರೆ 2024ರಲ್ಲಿ ಅನೇಕ ಶತ್ರುಗಳ ತೊಂದರೆಯಿಂದ ಮಾನಸಿಕವಾಗಿ ಕಿರಿಕಿರಿಯಿಂದ ನೊಂದು ಬೆಂದು ಹೋಗಿಬಿಟ್ಟಿದ್ದಾರ.
ಆದಷ್ಟು ಈ 2025ರಲ್ಲಿ ಸಿಂಹರಾಶಿಯವರಿಗೆ ಕೊಂಚ ನೆಮ್ಮದಿ ಪ್ರಾಪ್ತಿಯಾಗ್ತಾ ಹೋಗ್ತಾ ಇದೆ ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಸಹ ಯಶಸ್ವಿಯಾಗಿ ನಡೀತಾ ಹೋಗ್ತವೆ. ಸಂತಾನ ಭಾಗ್ಯ ಪ್ರಾಪ್ತಿ ಉಂಟಾಗಲಿದೆ ಮತ್ತು ಅನೇಕರು ಮದುವೆಯಲ್ಲಿ ವಿಘ್ನಗಳು ಉಂಟಾಗ್ತಾ ಇದ್ದಾವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಕಾರ್ಯ ನಡೀತಾ ಇಲ್ಲ ಅನ್ನೋರಿಗೆ ಈ ವರ್ಷ ಸಿಂಹರಾಶಿಯವರಿಗೆ ವಿವಾಹ ಯೋಗ ಪ್ರಾಪ್ತಿಯಾಗಲಿದೆ. ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕೊಂಚ ಜಾಗರೂಕತೆಯನ್ನು ನೀವು ವಹಿಸುವುದು ಸೂಕ್ತ. ಮತ್ತು ಷೇರು ಮಾರುಕಟ್ಟೆಯಲ್ಲಿರುವ ಸಿಂಹರಾಶಿಯವರು ತುಂಬ ಜಾಗರೂಕತೆಯನ್ನು ಈ ವರ್ಷ ವಹಿಸುವುದು ಸೂಕ್ತ. ಮತ್ತು ಮೇ ನಂತರ ಶೇರ್ ಮಾರುಕಟ್ಟೆಯಿಂದ ಹೊರಬರುವುದು ಸೂಕ್ತ. ಸಿಂಹರಾಶಿಯ ಕನ್ಯೆಯರು ಆದಷ್ಟು ಕೋಪ ಮಾಡಿಕೊಳ್ಳೋದ್ರಿಂದ ದೂರ ಇರೋದ್ರಿಂದ ಬರುವ ಅಪಾಯಗಳಿಂದ ಸ್ತ್ರೀಯರು ಪಾರಾಗಬಹುದು. ಆದಷ್ಟು ಜಾಗರೂಕತೆಯನ್ನು ವಹಿಸುವುದು ಸೂಕ್ತ. ಸಿಂಹರಾಶಿಯವರಿಗೆ ಆಕಸ್ಮಿಕ ಧನ ಪ್ರಾಪ್ತಿ ಯೋಗ ಈ ವರ್ಷ ಉಂಟಾಗ್ತಾ ಇದೆ. ಆದಷ್ಟು ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಈ ಮೇ ನಂತರ ವಹಿಸೋದು ಸೂಕ್ತ. ಆದಷ್ಟು ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡ್ತಾ ಬರೋದು, ಪ್ರಕೃತಿಯ ಜೊತೆ ನಾವು ಬೆರೀತಾ ಹೋಗ್ತಾ ಇರೋದ್ರಿಂದ ಈ ಎಲ್ಲ ಹೃದಯ ಸಂಬಂಧಿ ರೋಗಗಳಿಂದ ನಾವು ಪಾರಾಗಬಹುದು ವೀಕ್ಷಕರೇ. ಆದಷ್ಟು ಸಿಂಹರಾಶಿಯವರಿಗೆ ಈ ವರ್ಷ ಅತ್ಯಧಿಕವಾದ ಲಾಭಗಳು ಸಹ ಇದ್ರೂ ಆರೋಗ್ಯದ ಕಡೆ ಅವರು ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿದಿನ ಸಂಧ್ಯಾ ಕಾಲದಲ್ಲಿ ತುಪ್ಪದ ದೀಪವನ್ನು ಬೆಳಗೋದರಿಂದ ಮತ್ತು ಕೆಂಪು ವಸ್ತ್ರವನ್ನು ಧರಿಸುವುದರಿಂದ ಬರುವ ಅಪಾಯಗಳಿಂದ ಪಾರಾಗಿ ಸದಾ ಶುಭ ಲಾಭಾದಿಗಳನ್ನು ಈ ವರ್ಷ ಸಿಂಹರಾಶಿಯವರು ಕನ್ಯಾ ರಾಶಿಯವರು ನಿಮ್ಮ ಇಚ್ಛೆಯಂತೆಯೇ ಈ ವರ್ಷ ಗೃಹ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ನಡೀತಾ ಹೋಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಈ 2025ರಲ್ಲಿ ಎಷ್ಟೇ 24-23ರಿಂದ ನಾವು ಭೂಮಿಯನ್ನು ನೋಡ್ತಾ ಇದ್ದೀವಿ, ಸೈಟ್ ನೋಡ್ತಾ ಇದ್ದೀವಿ, ಯಾವುದೂ ಸಿಗ್ತಾ ಇಲ್ಲ ಅನ್ನೋರಿಗೆ ಈ ವರ್ಷ ವಿಶೇಷವಾದ ಭೂ ಲಾಭಗಳು ಸಿಗ್ತಾ ಹೋಗುತ್ತೆ ಮತ್ತು ವಾಹನ ಲಾಭಗಳು ಪಡಿತಾ ಹೋಗ್ತೀರಾ. ಮತ್ತು ಕನ್ಯಾ ರಾಶಿಯವರು ಯಾವುದೇ ಒಂದು ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳುವುದು ಬೇಡ. ಏಕೆಂದರೆ ಇದರಿಂದ ಮುಂಬರುವ ದಿನಗಳಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತಾ ಹೋಗುತ್ತೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಮುಂಬಡ್ತಿ ಪ್ರಾಪ್ತಿಯಾಗುತ್ತೆ ಮತ್ತು ಉದ್ಯೋಗದಲ್ಲಿ ಇರೋರಿಗೆ ಅನೇಕ ರೀತಿಯಿಂದ ಕಿರಿಕಿರಿಗಳು, ಮಾನಸಿಕವಾದ ಖಿನ್ನತೆಗೆ ಒಳಗಾಗ್ತಾಬಹುದು. ಮತ್ತು ಕಿವಿ ಮತ್ತು ಹಲ್ಲಿಗೆ ಸಂಬಂಧಪಟ್ಟ ಅನೇಕ ರೋಗಗಳಿಂದ ಈ ವರ್ಷ ವೈದ್ಯರನ್ನು ಸಂಪರ್ಕ ಅತಿ ಹೆಚ್ಚಿನದಾಗಿ ಮಾಡಬೇಕಾಗ್ತಾ ಹೋಗುತ್ತೆ. ಅನೇಕ ರೀತಿಯಿಂದ ಅಲರ್ಜಿ ಮತ್ತು ಇನ್ಫೆಕ್ಷನ್ಗಳು ಸಹ ಕಾಡ್ತಾ ಹೋಗ್ತವೆ ಈ ವರ್ಷ. ಆದಷ್ಟು ನೀವು ನಾಯಿಗಳಿಂದ, ಏಕೆಂದರೆ ನಾಯಿಗಳ ಕಡಿತ ಈ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಆದಷ್ಟು ನಾಯಿಗಳಿಂದ ದೂರ ಇರುವುದು ಒಳಿತು. ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆಗಳು ಸಹ ಅತಿ ಹೆಚ್ಚಿನದಾಗಿದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಸಹ ನೆರವೇರ್ತಾ ಹೋಗ್ತದೆ. ಮತ್ತು ಆಗಸ್ಟ್ ನಂತರ ನಿಮ್ಮ ಪ್ರಯಾಣದಲ್ಲಿ ಮತ್ತು ಡ್ರೈವಿಂಗ್ನಲ್ಲಿ ಸಹ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ಏಕೆಂದರೆ ವಾಹನ ಸವಾರರು ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ತಾಯಿ ಇಷ್ಟಕಾಮೇಶ್ವರಿಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠಣೆಯನ್ನು ಮಾಡುವುದರಿಂದ, ಹಸಿರು ವಸ್ತ್ರವನ್ನು ಧರಿಸುವುದರಿಂದ ಅತ್ಯಂತ ಶುಭ ಲಾಭಾದಿಗಳನ್ನು ಕಾಣಬಹುದು. ಅದೃಷ್ಟ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳಬಹುದಾಗಿದೆ. ಆದ್ದರಿಂದ ಕನ್ಯಾ ರಾಶಿಯವರಿಗೆ ಈ 2025 ಅತ್ಯಂತ ಶುಭವನ್ನು ತುಲಾರಾಶಿಯವರಿಗೆ ಈ 2025ರಲ್ಲಿ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸುವುದಕ್ಕೆ ಸೂಕ್ತ ಸಮಯ ಆಗಿರುತ್ತೆ. ಆದಷ್ಟು ತುಲಾರಾಶಿಯ ಯುವಕರು ಮತ್ತು ಯುವತಿಯರು ಆದಷ್ಟು ವಿದೇಶ ಪ್ರಯಾಣದ ಕನಸನ್ನು ಬಿಟ್ಟು ನಮ್ಮ ಭಾರತದಲ್ಲೇ ನೀವು ಉದ್ಯೋಗವನ್ನು, ಅದರೊಳಗೂ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡುವುದರಿಂದ ವಿಶೇಷವಾದ ಧನಲಾಭಾದಿಗಳನ್ನು ಕಾಣ್ತಾ ಹೋಗ್ತೀರಾ.
ಆದಷ್ಟು ನೀವುಗಳು, ಏಕೆಂದರೆ ಈ ವರ್ಷ ನಿಮಗೆ ಶುಭ ಕಾಲ ಆಗಿದೆ. ಮತ್ತು ವಜ್ರದ ವ್ಯಾಪಾರಿಗಳಿಗೆ ಈ ವರ್ಷ ಉತ್ತಮವಾದ ಲಾಭಗಳು ಸಿಗ್ತಾ ಹೋಗುತ್ತೆ. ಮತ್ತು ಆಮದು ಮತ್ತು ರಫ್ತಿನ ವ್ಯಾಪಾರ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಇರುವ ಅನೇಕ ಉದ್ಯೋಗಿಗಳಿಗೆ ಅತ್ಯಂತವಾದ ಲಾಭಗಳು ಸಹ ದೊರಕ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಆದಷ್ಟು ಈ ಮೇ ನಂತರ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಕೆಲಸದಲ್ಲಿ ಅತ್ಯಂತ ಜಾಗರೂಕತೆಯನ್ನು ಸಹ ವಹಿಸೋದು ಸೂಕ್ತ. ಏಕೆಂದರೆ ಹಿತಶತ್ರುಗಳ ಕಾಡಾಟ ಜಾಸ್ತಿ ಆಗಲಿದೆ. ಮತ್ತು ಸಾಲಬಾಧೆ, ಶತ್ರುಗಳಿಂದ ತೊಂದರೆ ಮತ್ತು ಆರೋಗ್ಯದ ಕಡೆಯೂ ಸಹ ಗಮನವನ್ನು ವಹಿಸೋದು ಸೂಕ್ತ. ಏಕೆಂದರೆ ನಿಮ್ಮ ಹೆಸರಿಗೆ ಕಳಂಕ ತರುವ ಅನೇಕ ಘಟನೆಗಳು ಈ ಮೇ ನಂತರ ತುಲಾರಾಶಿಯವರಿಗೆ ನಡೆಯುವುದರಿಂದ ಅತ್ಯಂತ ನೀವು ಜಾಗರೂಕತೆಯನ್ನು ವಹಿಸೋದು ಸೂಕ್ತ. ರಾಜಕಾರಣಿಗಳಿಗೆ ಹಿನ್ನಡೆಗಳು ಉಂಟಾಗಬಹುದು. ರಾಜಕಾರಣಿಗಳು ಎಚ್ಚರ ವಹಿಸಿ ಇಲ್ಲವಾದರೆ ನಿಮಗೆ ಮಾನಹಾನಿಗಳು ಸಹ ಉಂಟಾಗ್ತಾ ಹೋಗ್ಬೋದು. ಆದಷ್ಟು ಕಾಡು ಪ್ರದೇಶಗಳಲ್ಲಿ ಏಕಾಂಗಿಯಾಗಿ ತುಲಾರಾಶಿಯವರ ಸಂಚಾರ ನಿಲ್ಲಿಸಬಹುದು ಒಳಿತು. ಏಕೆಂದರೆ ಸರ್ಪದಂಶ ಮತ್ತು ನಾಯಿಗಳಿಂದ ತೊಂದರೆಯೂ ಸಹ ಇವರಿಗೆ ಕಾಣ್ತಾ ಇದೆ. ಆದಷ್ಟು ಸೊಸೆಯಂದಿರು ನಿಮ್ಮ ಅತ್ತೆಯನ್ನು, ಮಾವಂದಿರ ಸೇವೆಯನ್ನು ಮಾಡುವುದರಿಂದ ವಿಶೇಷವಾದ ಲಾಭಗಳನ್ನು ತುಲಾರಾಶಿಯವರು ಪಡೆಯಬಹುದಾಗಿದೆ. ಮತ್ತು ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರಗಳನ್ನು ಸಮರ್ಪಿಸುವುದು ಮತ್ತು ಹಳದಿಯ ವಸ್ತ್ರವನ್ನು ಧರಿಸುವುದರಿಂದ ಈ 2025ರಲ್ಲಿ ತುಲಾರಾಶಿಯವರು ನಿಮ್ಮ ಅದೃಷ್ಟದ ಲಕ್ಷ್ಮಿಯನ್ನು, ವೃಶ್ಚಿಕ ರಾಶಿ 2024ರಲ್ಲಿ ಅನೇಕ ರೀತಿಯಿಂದ ತುಂಬ ಕಷ್ಟಗಳನ್ನು ನೀವು ಪಟ್ಟುಬಿಟ್ಟಿದ್ದೀರಾ. ಅನೇಕ ರೀತಿಯಿಂದ ಸಾಲಬಾಧೆ, ಹಣಕಾಸಿನ ಬಾಧೆ, ಶತ್ರುಗಳ ತೊಂದರೆ ವೃಶ್ಚಿಕ ರಾಶಿಯವರಿಗೆ ಅಷ್ಟೇ. ಈ ವರ್ಷ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಸಹ ಯಶಸ್ಸನ್ನು ನೀವು ಗಳಿಸಬಹುದಾಗಿದೆ. ಆದಷ್ಟು ಅಡಿಕೆ ವ್ಯಾಪಾರಿಗಳಿಗೆ ಈ ವರ್ಷ ಉತ್ತಮವಾದ ಲಾಭವನ್ನು ತರ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಯಾರ್ಯಾರು ರೈತಾಪಿ ವರ್ಗದವರಿದ್ದರೋ ಅಡಿಕೆಯ ಅವರಿಗೆ ಉತ್ತಮವಾದ ಲಾಭಾದಿಗಳು ಈ ವರ್ಷ ಉಂಟಾಗ್ತಾ ಹೋಗುತ್ತದೆ. ಮತ್ತು ಚಿನ್ನದ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗ್ತಾ ಹೋಗುತ್ತೆ. ಮತ್ತು ಅಡಿಗೆಯ ಕಾಂಟ್ರಾಕ್ಟರ್ಗಳು ಇರ್ತಾರಲ್ಲ ಅಂಥವ್ರಿಗೂ ಸಹ ಅತ್ಯಂತ ಲಾಭದಾಯಕವೂ ಸಹ ಉಂಟು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸಿಡಿಲಿನ ಮತ್ತು ಅಗ್ನಿಯ ತೊಂದರೆಗಳು ಮತ್ತು ಗ್ಯಾಸಿಗೆ ಸಂಬಂಧಪಟ್ಟ, ಏಕೆಂದರೆ ಅಡಿಗೆಯವರು ಜಾಸ್ತಿ ಸಿಲಿಂಡರ್ಗಳನ್ನು ಬಳಸೋದರಿಂದ ಅವರು ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕು ಈ ವೃಶ್ಚಿಕ ರಾಶಿಯವರು ಈ ವರ್ಷ. ಮತ್ತು ಮನೆಯಲ್ಲಿ ಅನಾವಶ್ಯಕ ವಿಷಯಗಳಿಗೆ ಕಿರಿಕಿರಿಗಳು ಉಂಟಾಗೋದು ಮತ್ತು ಅಣ್ಣ ತಂಗಿಯರ ನಡುವೆ ವಿಶೇಷವಾದ ಜಗಳಗಳು ಸಹ ಉಂಟಾಗುವಂತಹ ಸಂಭವಗಳು ಅತಿ ಹೆಚ್ಚಿನದಾಗಿದೆ. ಆಧ್ಯಾತ್ಮಿಕ ಜೀವಿಗಳಿಗೆ ಈ ವರ್ಷದಲ್ಲಿ ಹೊಸ ಅನುಭವವೇ ಸಹ ಉಂಟಾಗ್ತಾ ಹೋಗುತ್ತದೆ. ವಿಶೇಷವಾದ ದೈವಾನುಗ್ರಹ ಉಂಟಾಗ್ತಾ ಹೋಗುತ್ತದೆ. ಮತ್ತು ವೃಶ್ಚಿಕ ರಾಶಿಯ ವೈದ್ಯರಿಗೆ ಅಧಿಕ ಲಾಭಗಳು, ವಿವಾಹ ವಿಚ್ಛೇದನಗಳು ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗಿ ನಡೆಯಲಿದೆ. ಈ ವರ್ಷ ನೀರಿನ ಬಳಿ ಎಚ್ಚರಿಕೆಯಿಂದ ಇರಬೇಕು. ನದಿ, ಸಮುದ್ರ, ಕೆರೆ, ಹಳ್ಳ ಇತ್ಯಾದಿ ಜಾಗಗಳಿಗೆ ವೃಶ್ಚಿಕ ರಾಶಿಯವರು ಪ್ರವಾಸಗಳನ್ನು ಹೋಗುವುದನ್ನು ನಿಲ್ಲಿಸೋದು ಇಲ್ಲ ಮುಂದಕ್ಕೆ ಹಾಕುವುದರಿಂದ ಒಳಿತು. ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಯಶಸ್ವಿಯಾಗಿ ವೃಶ್ಚಿಕ ರಾಶಿಯವರಿಗೆ ನಡೀತಾ ಹೋಗುತ್ತೆ. ಮತ್ತು ಇಷ್ಟಕಾಮೇಶ್ವರಿಗೆ ಶ್ರೀಗಂಧವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಅದೃಷ್ಟ ಲಕ್ಷ್ಮಿಯನ್ನು ಈ ವರ್ಷ ವೃಶ್ಚಿಕ ರಾಶಿಯವರು ಪಡೆಯಬಹುದಾಗಿದೆ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗಲಿದೆ. ಧನಸ್ಸು ರಾಶಿ ಈ 2025ರಲ್ಲಿ ಧನುಸ್ಸು ರಾಶಿಯ ರಾಜಕಾರಣಿಗೆ ಅವರ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಸೂಕ್ತ ಸಮಯವಾಗಿದೆ. ಯಾರು ರಾಜಕೀಯದಲ್ಲಿ ರಾಜಕಾರಣಿಗಳಿದ್ದು ಅವರು ನೂತನವಾಗಿ ಸಚಿವ ಸಂಪುಟ ಇರಬಹುದು ಮತ್ತು ಉನ್ನತ ಸ್ಥಾನಗಳ ಅಲಂಕರಿಸುವ
ಯೋಗ ಈ 2025ರಲ್ಲಿ ಉಂಟಾಗ್ತಾ ಹೋಗುತ್ತದೆ. ಮತ್ತು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ವಿದೇಶ ಪ್ರಯಾಣ ಮತ್ತು ವಿದೇಶ ಉದ್ಯೋಗದ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತು ಯಾರು ಧನುರಾಶಿಯ ಸಿನಿಮಾ ನಿರ್ಮಾಪಕರು, ಡೈರೆಕ್ಟರು ಇರ್ತಿರೋ ಅವರಿಗೆ ಅತ್ಯಧಿಕವಾದ ಲಾಭಗಳು ಸಹ ಉಂಟಾಗ್ತಾ ಹೋಗುತ್ತೆ. ಧನುರಾಶಿಯವರಿಗೆ ಹಿಂದಿನ ವರ್ಷ ಯಾವುದೇ ಒಂದು ಮನೆಯ ಕಾರ್ಯಗಳು ನಡೆಸ್ತಾ ಇದ್ದರೆ ಅನೇಕ ವಿಘ್ನಗಳು ಎದುರಾಗ್ತಾ ಇತ್ತು. ಆದರೆ ಈ 2025ರಲ್ಲಿ ನಿಮ್ಮ ಮನೆಯ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ಕಳೆದು ಗೃಹ ನಿರ್ಮಾಣ ಕಾರ್ಯಗಳು ವಿಜೃಂಭಣೆಯಿಂದ ಈ ವರ್ಷ ನೆರವೇರಲಿದೆ. ಸರ್ಕಾರಿ ನೌಕರರಿಗೆ ಮಾನಸಿಕವಾದ ಕಿರಿಕಿರಿಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತಾವೆ. ಮತ್ತು ಆರೋಗ್ಯದಲ್ಲಿ ಮೂಳೆ ನೋವುಗಳು ಮತ್ತು ನರಗಳಿಗೆ ಸಂಬಂಧಿತ ರೋಗ ಬಾಧೆಗಳು ಸಹ ಮತ್ತು ಹೃದಯ ಸಂಬಂಧಿತ ರೋಗಗಳು ಸಹ ಕಾಡ್ತಾ ಹೋಗ್ತವೆ. ವಿದೇಶದಲ್ಲಿರುವವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಪತ್ಯದಲ್ಲಿ ಕಲಹಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಸಂತಾನ ಭಾಗ್ಯಗಳು ಸಹ ಈ ವರ್ಷ ಉಂಟಾಗ್ತಾ ಹೋಗುತ್ತೆ. ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮವನ್ನು ಮಾಡದೆ ಸುಮ್ಮನೆ ಫಲಿತಾಂಶಕ್ಕೆ ಕಾಯೋದು ಸೂಕ್ತ ಅಲ್ಲ. ಆದ್ದರಿಂದ ಧನುಸ್ಸು ರಾಶಿಯ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ಈ ವರ್ಷ ಹಾಕೋದ್ರಿಂದ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ. ಆದಷ್ಟು ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗವನ್ನು ಮಾಡಿಕೊಂಡು ಉತ್ತಮವಾದ ಫಲಿತಾಂಶವನ್ನು ತೆಗೆದುಕೊಂಡು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಉಜ್ವಲವಾದ ಬೆಳಕಾಗಿ ಬರಲಿ ಈ 2025 ಅಂತಂದು ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ, ಅತಿ ಹೆಚ್ಚು ಆರೋಗ್ಯದ ಕಡೆ ಮತ್ತು ಭುಜದ ನೋವು ಮತ್ತು ಭುಜಕ್ಕೆ ಸಂಬಂಧಪಟ್ಟ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ದೂರವನ್ನು ಇರಬೇಕು. ಮತ್ತು ತಾಯಿ ಇಷ್ಟಕಾಮೇಶ್ವರಿ ದೇವಿಗೆ ಅರಿಶಿಣದ ಕೊಂಬನ್ನು ದಾನವನ್ನು ಮಾಡುವುದು ಮತ್ತು ಕಿತ್ತಳೆ ಬಣ್ಣದ ಅಂದರೆ ಕೇಸರಿ ವಸ್ತ್ರಗಳನ್ನು ಧರಿಸುವುದರಿಂದ ಅದೃಷ್ಟದ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಬಹುದು. ಇಡೀ ವರ್ಷ ಮಕರ ರಾಶಿ 2024-23 ಹಿಂದಿನದೆಲ್ಲ ಸಾಡೆ ಸಾತಿನ ಪ್ರಭಾವದಿಂದ ಮಕರ ರಾಶಿಯವರು ತುಂಬ ನೊಂದು ಬೆಂದು ಹೋಗ್ಬಿಟ್ಟಿದ್ದೀರ. ಈ 2025ರಲ್ಲಿ ಯಾವ ರೀತಿಯಿಂದ ನಿಮಗೆ ಲಾಭಗಳು ಉಂಟಾಗ್ತಾ ಇದೆ ಬನ್ನಿ. ಈ ವರ್ಷದಲ್ಲಿ ಅನೇಕ ರೀತಿಯಿಂದ ಧನ ಲಾಭಗಳು, ವಾಹನಗಳಿಂದ ಲಾಭಗಳು ಉಂಟಾಗ್ತಾ ಹೋಗ್ತವೆ. ನೂತನ ಗೃಹ ನಿರ್ಮಾಣ ಕಾರ್ಯಗಳು ವೇಗದಿಂದ ಸಂಪೂರ್ಣ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅನಿರೀಕ್ಷಿತವಾದ ಧನ ಲಾಭಗಳನ್ನು ಕಾಣ್ತಾ ಹೋಗ್ತೀರಾ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವನ್ನು ಪಡಿತಾ ಹೋಗ್ತೀರಾ. ವೀಕ್ಷಕರೇ ನೋಡಿ, ಸಾಡೆ ಸಾತಿನ ಕೊನೆ ಭಾಗಕ್ಕೆ ಬರ್ತಾ ಇದ್ದೀರಾ. ಆದ್ದರಿಂದ ಶನೀಶ್ವರನ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗಿ ಬೀಳ್ತಾ ಹೋಗ್ತಾ ಇದೆ. ಮತ್ತು ಸಂಬಂಧಿಕರಿಂದ ಮಾನಸಿಕವಾದ ಕಿರಿಕಿರಿ ನೋವುಗಳನ್ನು ಅನುಭವಿಸ್ತಾ ಹೋಗ್ತೀರಾ. ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಹೋಗ್ತೀರಾ. ಇಷ್ಟು ದಿನ ಅನೇಕ ರೀತಿಯಿಂದ ಅಪಮಾನಗಳನ್ನು ಅನುಭವಿಸಿರೋದಕ್ಕೆ ಇದರಿಂದ ಮುಕ್ತಿಯನ್ನು ನೀಡುವ ಸಮಯ ಈ 2025ರಲ್ಲಿ ನಿಮಗೆ ಬರ್ತಾ ಇದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಹ ಯಶಸ್ವಿಯಾಗಿ ಈ ವರ್ಷ ನೆರವೇರುತ್ತಾ ಹೋಗ್ತಿದೆ. ಮತ್ತು ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತಂದೇಳಿ ಕೊರಗ್ತಾ ಇರೋ ಅವರೆಲ್ಲರ ಕಷ್ಟ ದೂರ ಆಗ್ತಾ ಇದೆ. ವಿಶೇಷವಾದ ಸಂತಾನ ಭಾಗ್ಯಗಳು ಸಹ ಈ ಮಕರ ರಾಶಿಯವರು ಪಡೆಯಬಹುದಾಗಿದೆ. ಮತ್ತು ಶುಭ ಮಂಗಳ ಕಾರ್ಯಗಳು, ವಿವಾಹ ಕಾರ್ಯಗಳು ಸಹ ಮನೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಹೋಗ್ತದೆ. ಮತ್ತು ಯಾವ ವಿದ್ಯಾರ್ಥಿಗಳು ವಿದೇಶ ಪ್ರಯಾಣವನ್ನು ಮಾಡಬೇಕು, ವಿದೇಶ ಉದ್ಯೋಗವನ್ನು ಅಂದುಕೊಂಡ ಎಲ್ಲ ಕಾರ್ಯಗಳು ಸಹ ನೆರವೇರುತ್ತಾ ಹೋಗ್ತದೆ. ಮತ್ತು ವಿಶೇಷವಾದ ಆರೋಗ್ಯದ ಕಾಳಜಿಯನ್ನು ಸಹ ಇವರು ವಹಿಸಬೇಕು. ಮಕರ ರಾಶಿಯ ಹೆಣ್ಣು ಮಕ್ಕಳು ತಾಳ್ಮೆಯನ್ನು ವಹಿಸುವುದು ಸೂಕ್ತ. ಇಲ್ಲವಾದರೆ ಮನೆಯಲ್ಲಿ ಅನಾವಶ್ಯಕವಾಗಿ ಕಿರಿಕಿರಿಯನ್ನು ಅನುಭವಿಸ್ತಾ ಹೋಗಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆಗಳು, ಹೃದಯ ಸಂಬಂಧ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಹೆಚ್ಚಿನದಾಗಿದೆ. ಆದಷ್ಟು ಕುಲದೇವರ ದರ್ಶನ ಪ್ರಾಪ್ತಿಯಾಗುವುದು, ಆರಾಧ್ಯ ಗುರುಗಳಿಂದ ಅನುಗ್ರಹವನ್ನು ಪಡೆಯುವುದು, ನಿಮ್ಮ ಪತಿಯ ಹಣಕಾಸಿನ ವ್ಯವಹಾರದಲ್ಲಿ ನೀವು ಹಿಡಿತದಿಂದ ನಿರ್ವಹಿಸುವುದು
ಒಳಿತಾಗಿದೆ. ಆದ್ದರಿಂದ ಈ 2025ರಲ್ಲಿ ವಿಶೇಷವಾದ ಮಕರ ರಾಶಿಯವರು ಧನಲಾಭಗಳನ್ನು ಪಡಿತಾ ಹೋಗ್ತಾ ಇದ್ದೀರಾ. ಮತ್ತು ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿದಿನ ತುಳಸಿಯನ್ನು ಸಮರ್ಪಣೆಯನ್ನು ಮಾಡುವುದು ಮತ್ತು ತಿಳಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ವಿಶೇಷವಾದ ಧನಲಾಭಗಳನ್ನು ಪಡಿತಾ ಈ ವರ್ಷ ಅದೃಷ್ಟದ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಬಹುದು. ವೀಕ್ಷಕರೇ, ಕುಂಭರಾಶಿ 2024ರಲ್ಲೂ ಸಹ ಗರ್ಭಶನಿಯಿಂದ ಅನೇಕ ರೀತಿಯಿಂದ ಮಾನಸಿಕ ಕಿರಿಕಿರಿಗಳು ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಅತಿ ಹೆಚ್ಚಿನ ನೋವನ್ನು ಕುಂಭರಾಶಿಯವರು ಅನುಭವಿಸಿಬಿಟ್ಟಿದ್ದಾರೆ. ಮತ್ತು ಈ 2025ರಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸುವುದು ಸೂಕ್ತ. ಆದಷ್ಟು ಎಲ್ಲ ಕೆಲಸಗಳಲ್ಲಿ ಎಚ್ಚರದಿಂದ ಇರುವುದು ಒಳಿತು. ಏಕೆಂದರೆ ಗುರುಗಳ ಸಲಹೆಯಂತೆ ನಡೆದರೆ ಮುಂಬರುವ ತೊಂದರೆಗಳಿಂದ ನೀವು ಪಾರಾಗಬಹುದು. ನಿಮಗೆ ಸಂಬಂಧಪಡದ ಇರುವ ವಿಚಾರಗಳಿಗೆ ನೀವು ಯಾವತ್ತೂ ಹೋಗೋದು ಈ ವರ್ಷ ಬೇಡವೇ ಬೇಡ. ಇದರಿಂದ ವೃಥಾ ಅಪವಾದಗಳನ್ನು ನೀವು ಪಡೆಯಬೇಕಾಗುತ್ತೆ. ಮತ್ತು ನಿಮಗೆ ಈ ಬರೋ ಮೇ ನಂತರ ವಿಶೇಷವಾದ ಧನಲಾಭಗಳು ಉಂಟಾಗುವುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಪ್ರಾಪ್ತಿಯಾಗುತ್ತೆ. ಮಾನಸಿಕವಾದ ನೆಮ್ಮದಿಗಳು ಮತ್ತು ಆಧ್ಯಾತ್ಮಿಕ ಜ್ಞಾನಗಳು ಸಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸುವುದು ಸೂಕ್ತ. ತಂದೆ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾ ಬನ್ನಿ. ಮತ್ತು ಮಾನಸಿಕ ಕಿರಿಕಿರಿಯಿಂದ ನೀವು ದೂರ ಹೋಗ್ತೀರಾ. ಮತ್ತು ಸಂಗೀತ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ಇರುವ ಕಲಾವಿದರಿಗೆ ಮೇ ನಂತರ ಶುಭದಾಯಕಗಳು ಉಂಟಾಗ್ತಾ ಹೋಗುತ್ತೆ. ದೂರ ಪ್ರಯಾಣದಲ್ಲಿ ಕುಂಭರಾಶಿಯವರು ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಮತ್ತು ಭೂಲಾಭಗಳು, ಸಂತಾನ ಪ್ರಾಪ್ತಿ ಮತ್ತು ವಿವಾಹ ಕಾರ್ಯಗಳಿಗೆ ಈ ವರ್ಷ ಸೂಕ್ತವಾದ ಸಮಯ ಆಗಿರುತ್ತೆ. ಹೊಟ್ಟೆಯ ಸಂಬಂಧಿತ ತೊಂದರೆಗಳಿಂದ ಅನೇಕ ರೋಗಗಳು ಉಂಟಾಗೋದರಿಂದ ಆದಷ್ಟು ನೀವು ಧ್ಯಾನ, ಯೋಗಾದಿಗಳನ್ನು ಮತ್ತು ಉಪವಾಸಾದಿಗಳನ್ನು ಸೂಕ್ತ ಜಾತಕಕ್ಕೆ ಸಂಬಂಧಪಟ್ಟ ದಿನಗಳಲ್ಲಿ ನೀವು ಆಚರಿಸುವುದರಿಂದ ಬರುವ ಅಪಾಯಗಳಿಂದ ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಕುಂಭರಾಶಿಯವರು ಅದೃಷ್ಟದ ಮಹಾಲಕ್ಷ್ಮಿಯನ್ನು ಈ ವರ್ಷ ತಮ್ಮ ಮನೆಗೆ ಮೀನರಾಶಿ ಈ 2025ರಲ್ಲಿ ಮೀನರಾಶಿಯವರು ಯಾವ ರೀತಿಯಿಂದ ಲಾಭವನ್ನು ಪಡಿತಾರೆ ಅಂತಂದರೆ, ಈ ವರ್ಷ ನಿಮ್ಮ ಎಲ್ಲ ಇಷ್ಟಾರ್ಥಗಳೂ ಸಹ ನೆರವೇರ್ತಾ ಹೋಗ್ತದೆ. ಮತ್ತು ನೂತನ ಗೃಹ ನಿರ್ಮಾಣ ಕಾರ್ಯಗಳು ಸಹ ನಡೆಯಲಿದೆ. ಮತ್ತು ಧನಲಾಭಗಳು, ಭೂಲಾಭಗಳು, ಮೇ ನಂತರ ಉನ್ನತ ಸ್ಥಾನ ಮಾನ ಕೀರ್ತಿಗಳು, ಸಮಾಜದಲ್ಲಿ ಗೌರವ ಪ್ರಾಪ್ತಿ, ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಹೋಗುತ್ತೆ. ಆದಷ್ಟು ನೀವು ಆರೋಗ್ಯದ ಕಡೆ ಗಮನವನ್ನು ವಹಿಸೋದು ಸೂಕ್ತ. ಏಕೆಂದರೆ ನೀವು ವೃಥಾ ಸಮಾಜದ ಬಗ್ಗೆ ಅನೇಕ ರಾಜಕಾರಣಿಗಳಿರಲಿ, ಗುರು ಹಿರಿಯರಿರಲಿ ಯೋಚನೆಯನ್ನು ಮಾಡ್ತಾ ಇರ್ತೀರ. ಆದರೆ ನಿಮ್ಮ ಆರೋಗ್ಯದ ಕಡೆ ನೀವುಗಳು ಸಹ ಒಲವನ್ನು ಕೊಡುವುದು ಸೂಕ್ತ. ಅನೇಕ ಶೀತ ಜ್ವರಗಳು ಈ ವರ್ಷ ಅತಿ ಹೆಚ್ಚಿನದಾಗಿ ನಿಮ್ಮನ್ನು ಕಾಡಲಿವೆ. ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದಿಂದ ಉನ್ನತವಾದ ಫಲಿತಾಂಶವನ್ನು ಪಡಿತಾ ಹೋಗ್ತೀರಾ. ನಿಮ್ಮ ಹೆಂಡತಿಯ ಆರೋಗ್ಯದ ಕಡೆ ನೀವುಗಳು ಗಮನವನ್ನು ಹರಿಸುವುದು ಸೂಕ್ತ. ಮತ್ತು ವಿದೇಶ ಪ್ರಯಾಣಗಳು ಮತ್ತು ಪುಣ್ಯ ನದಿಗಳ ಸ್ನಾನ ಮತ್ತು ನದಿಗಳ ಸಂಗಮ ಎಲ್ಲಿ ಆಗುತ್ತೋ ಅಲ್ಲಿ ಸ್ನಾನಾದಿಗಳನ್ನು ಮೀನರಾಶಿಯವರು ಮಾಡುವುದರಿಂದ ವಿಶೇಷವಾದ ಧನ ಪ್ರಾಪ್ತಿ ಯೋಗವನ್ನು ಅವರು ಪಡಿತಾ ಹೋಗ್ತಾರೆ. ಮತ್ತು ಸಂತಾನ ಪ್ರಾಪ್ತಿಯಾಗುವುದು ಮತ್ತು ಆಸ್ತಿ ವಿಚಾರದಲ್ಲಿ ಲಾಭಗಳು ಉಂಟಾಗುವುದು ಮತ್ತು ಕೋರ್ಟು ಕಚೇರಿಯ ಕಾರ್ಯಗಳಲ್ಲಿ ಜಯಗಳು ಉಂಟಾಗುವುದು ಮತ್ತು ರಾಜಕಾರಣಿಗಳಿಗೆ, ಮೀನರಾಶಿಯ ರಾಜಕಾರಣಿಗಳಿಗೆ ಉನ್ನತವಾದ ಸ್ಥಾನ ಮಾನಗಳು ಸಹ ಅವರಿಗೆ
ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮತ್ತು ಇಷ್ಟಕಾಮೇಶ್ವರಿ ದೇವಿಗೆ ಸುಗಂಧ ದ್ರವ್ಯವನ್ನು ಸಮರ್ಪಿಸುವುದರಿಂದ ಮೀನರಾಶಿಯವರು ತಮ್ಮ ಅದೃಷ್ಟದ ಮಹಾಲಕ್ಷ್ಮಿಯನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳಬಹುದಾಗಿದೆ.